ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 12ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಾರು ಕರ್ಮ ಫಲದ ಆಸಕ್ತಿಯನ್ನ ಇಟ್ಕೊಂಡು ಭೋಗವನ್ನ ಭೋಗಿಸ್ಬೇಕು ಅಂತ ಮನಸ್ಸಲ್ಲಿ ಆಸೆ ಇರುತ್ತೋ ಅಂಥವರು ಅನ್ಯ ದೇವತೆಗಳನ್ನ ಉಪಾಸನೆ ಮಾಡ್ತಾರೆ. ಅವರು ನನ್ನ ಉಪಾಸನೆಯನ್ನ ಮಾಡೋದಿಲ್ಲ, ಬೇರೆ ದೇವತೆಗಳನ್ನ ಉಪಾಸನೆ ಮಾಡ್ತಾರೆ. ಯಾಕಂದ್ರೆ ಬೇಗ ಅವರಿಗೆ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅದರ ವಿಚಾರವಾಗಿ 7ನೇ ಅಧ್ಯಾಯದಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ, ಅದರ ಬಗ್ಗೆ ತಿಳ್ಕೊಂಡ್ವಿ. ಈಗ 9ನೇ ಅಧ್ಯಾಯದಲ್ಲೂ ಕೂಡ ಕೆಲವೊಂದು ಶ್ಲೋಕಗಳಲ್ಲಿ ಅದನ್ನ ವಿವರಣೆ ಮಾಡಿದ್ದಾರೆ. ಅದ್ಯಾವುದು ಅಂತ ನಾವು ತಿಳ್ಕೊಳ್ಳೋಣ. 9ನೇ ಅಧ್ಯಾಯದ 23ನೇ ಶ್ಲೋಕ ಅದ್ಯಾವುದು ಅಂತಂದ್ರೆ ಯೇ ಪ್ಯನ್ಯ ದೇವತಾ ಭಕ್ತ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನ್ ಹೇಳ್ತಾನೆ ಭಗವಂತ, ಹೇ ಅರ್ಜುನ, ಒಂದೊಂದ್ ಸರಿ ಶ್ರದ್ಧೆಯಿಂದ ಯುಕ್ತರಾದಂತಹ ಯಾವ ಸಕಾಮ ಭಕ್ತರು ಬೇರೆ ದೇವತೆಗಳನ್ನ ಪೂಜಿಸಿದ್ರೂ ಕೂಡ ಅದು ಕೂಡ ನನ್ನ ಪೂಜೆನೇ ಆಗಿದೆ. ಆದ್ರೆ ಅವರ ಆ ಪೂಜೆಯ ಅವಿಧಿಪೂರ್ವಕ ಅಂದ್ರೆ ಏನು, ಅದೆಲ್ಲ ಕೂಡ ಅಜ್ಞಾನದಿಂದ ಮಾಡಿರುವಂಥದ್ದು. ನಾನೇ ಸರ್ವೋತ್ತಮ ಅಥವಾ ನಾನೇ ಪರಮ ಪುರುಷ ಅನ್ನೋದನ್ನ ಅವರು ಮರ್ತೋಗಿರ್ತಾರೆ. ಅವರು ಆ ದೇವತೆಯನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅದು ಅಜ್ಞಾನ ಪೂರ್ವಕವಾಗಿ ಮಾಡಿರುವಂಥದ್ದು. ಯಾಕೆ ಅಂತಂದ್ರೆ ಬೇರೆ ದೇವತೆಗಳನ್ನ ಪೂಜಿಸಿದ್ರು ಕೂಡ ಅದು ನನ್ನ ಪೂಜೆನೇ ಆಗತ್ತೆ. ಆದ್ರೆ ಅವರಲ್ಲಿ ಅಜ್ಞಾನ ಇರೋದ್ರಿಂದ ಅಜ್ಞಾನದಿಂದ ಅದನ್ನ ಮಾಡ್ತಿರ್ತಾರಲ್ವಾ, ಅದಕ್ಕೋಸ್ಕರ ಅದು ಕಂಪ್ಲೀಟ್ ಅನ್ನಿಸ್ಕೊಳ್ಳೋದಿಲ್ಲ. ಆಮೇಲೆ ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಮುಂದಿನ ಶ್ಲೋಕ ಯಾವುದು ಅಂತಂದ್ರೆ ಅಹಂ ಹಿ ಸರ್ವ ಯಜ್ಞಾನಾಂ ಅಂತ ಇದೆ. ಆ ಶ್ಲೋಕದಲ್ಲಿ ಹೇಳ್ತಾನೆ, ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂಪೂರ್ಣ ಯಜ್ಞಗಳ ಭೋಕ್ತೃ ಯಾರು ಅಂದ್ರೆ ಆ ಯಜ್ಞಗಳನ್ನ ಭೋಗಿಸೋವನು ಯಾರು ಅಂತಂದ್ರೆ ನಾನೇ. ಆ ಯಜ್ಞಗಳ ಒಡೆಯ ಯಾರು, ಅದು ಕೂಡ ನಾನೇನೆ ಅಂತ ಹೇಳಿದಾನೆ. ಈಗ ನಾವು ಯಾವುದೇ ದೇವತೆಗಳು ಆಗಿರ್ಬೋದು, ಯಾವುದೇ ದೇವಸ್ಥಾನ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯಾವುದೇ ಯಜ್ಞಗಳನ್ನ ಜಪ ತಪ ಹೋಮ ಏನೇ ಮಾಡಿದ್ರು ಕೂಡ ಅದೆಲ್ಲ ಸಮರ್ಪಣೆ ಆಗೋದು ಯಾರಿಗೆ, ಭಗವಂತನಿಗೆನೆ. ಅದು ನಾವು ಬೇರೆ ದೇವತೆಗಳ ಮೂಲಕ ಮಾಡ್ತಿದ್ರು ಕೂಡ ಅದನ್ನೆಲ್ಲ ಸ್ವೀಕಾರ ಮಾಡೋನು ಭೋಕ್ತೃ ಯಾರು ಅಂತಂದ್ರೆ ಭಗವಂತ. ಆಮೇಲೆ ಒಡೆಯ ಯಾರು ಅಂತಂದ್ರೆ ಅದು ಕೂಡ ಅವನೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಭೋಕ್ತೃ ಮತ್ತೆ ಒಡೆಯ ಕೂಡ ನಾನೇ ಆಗಿದ್ದೀನಿ. ಆದ್ರೆ ಅವರು ಪರಮೇಶ್ವರನಾದಂತಹ ನನ್ನನ್ನ ತತ್ವದಿಂದ ತಿಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ಪತನರಾಗ್ತಾರೆ. ಅಂದ್ರೆ ಏನು, ಪುನರ್ಜನ್ಮವನ್ನ ಪಡಿತಾರೆ. ಯಾವಾಗ ನಾವು ಭಗವಂತನನ್ನ ತಿಳ್ಕೊಳ್ತೀವೋ ಅರ್ಥ ಮಾಡ್ಕೊಳ್ತೀವೋ ಆಗ ನಮಗೆ ಅವನತಿ ಅನ್ನೋದಿಲ್ಲ, ಪುನರ್ಜನ್ಮ ಅನ್ನೋದಿಲ್ಲ. ಆದ್ರೆ ಎಲ್ಲಿವರೆಗೂ ನಾವು ತಿಳ್ಕೊಳ್ಳೋದಿಲ್ವೋ ನಾವು ಮತ್ತೆ 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 ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ಇರಬೇಕು ಅನ್ನೋದನ್ನ ಎಲ್ಲ ಭಗವಂತ ಇಂಥ ಒಂದು ಅಧ್ಯಾಯಗಳಲ್ಲಿ ಇಂಥ ಶ್ಲೋಕಗಳಲ್ಲಿ ಹೇಳಿದಾನೆ. ಇಲ್ಲೇ ಅಲ್ಲ, ಇನ್ನೂ ಬೇಕಾದಷ್ಟು ಅಧ್ಯಾಯ ಮತ್ತೆ ಶ್ಲೋಕಗಳಲ್ಲಿ ಹೇಳಿದಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ 7ನೇ ಅಧ್ಯಾಯದಲ್ಲೂ ಹೇಳಿದಾನೆ, 9ನೇ ಅಧ್ಯಾಯದಲ್ಲೂ ಕೂಡ ಅದೇ ವಿಚಾರಗಳನ್ನ ಹೇಳಿದಾನೆ. ಯಾಕೆ ಅಂತಂದ್ರೆ ಆ ದೇವತೆಗಳನ್ನ ಪೂಜೆಯನ್ನ ಮಾಡುವಂಥವರಿಗೆ ಅವರ ಕರ್ಮಗಳ ಫಲ ಬೇಗ ಸಿಕ್ಬಿಡುತ್ತೆ. ಅದಕ್ಕೆ ಅವರು ಆ ದೇವತೆಗಳ ಉಪಾಸನೆಯನ್ನ ಮಾಡುವಂಥದ್ದು. ದೇವತೆಗಳ ಸ್ವಭಾವ ಹೇಗಿದೆ ಅಂತಂದ್ರೆ ಉಪಾಸಕರು ಅಂದ್ರೆ ಯಾರು ಅವರನ್ನ ಪೂಜಿಸ್ತಾರೋ ಅವರಿಗೆ ಇಂಥ ವಸ್ತುವನ್ನ ಕೊಡೋದ್ರಲ್ಲಿ ಅವರ ವಾಸ್ತವಿಕ ಹಿತೆ ಅಂದ್ರೆ ಇಂಥ ವಸ್ತುವನ್ನ ಅವ್ರು ಕೇಳ್ತಾ ಇದ್ದಾರೆ, ನಾನು ಕೊಡಬೇಕು ಅಂತ ಅಷ್ಟೇ ಗೊತ್ತಿರುತ್ತೆ ಬೇರೆ ದೇವತೆಗಳಿಗೆ. ಅವರು ಆ ವಸ್ತುವನ್ನ ನಾನು ಅವರಿಗೆ ಕೊಟ್ರೆ ಅದರಲ್ಲಿ ನಿಜವಾಗ್ಲೂ ಅವನಿಗೆ ಹಿತ ಇದೆಯಾ ಇಲ್ವಾ ಅದನ್ನೆಲ್ಲ ಅವ್ರು ಯಾವುದನ್ನು ಯೋಚನೆ ಮಾಡೋದಿಲ್ಲ. ಅಂದ್ರೆ ಏನು, ಈಗ ಎಕ್ಸಾಂಪಲ್ಗೆ ನಮ್ಮ ತಂದೆ ಮತ್ತೆ ಇನ್ನೊಬ್ರು ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಒಂದು ಮಗು ಏನ್ ಮಾಡುತ್ತೆ, ಏನೋ ಒಂದು ಚಾಕ್ಲೇಟೋ ಏನೋ ಒಂದು ಕೇಳುತ್ತೆ ತಂದೆಗೆ. ಆ ತಂದೆ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಇದು ನನ್ನ ಮಗುಗೆ ಒಳ್ಳೇದಾ ಅಥವಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಕೊಡ್ತಾನೆ. ಕೊಡಬೇಕು ಅಂತಂದ್ರೂ ಸ್ವಲ್ಪ ಕೊಡ್ಬೇಕಾ, ಎಷ್ಟು ಕೊಟ್ರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಕೊಡ್ತಾನೆ. ಅದೇ ಯಾರೋ ಪಕ್ಕದ ಮನೆಯವರೋ ಅಥವಾ ಯಾರೋ ಬಂದಿರೋರೋ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಹತ್ರ ಆ ಮಗು ಕೇಳಿದಾಗ, ಓ ಮಗು ಕೇಳ್ತಾ ಇದೆ ಅದಕ್ಕೆ ಇಷ್ಟ ಏನೋ ಅಂದ್ಬಿಟ್ಟು ಚಕ್ ಅಂತ ಎತ್ತಿ ಕೊಟ್ಬಿಡ್ತಾರೆ ಅವರು. ಅವರು ಇದು ಮಗುಗೆ ಒಳ್ಳೇದಾ ಕೆಟ್ಟದ್ದಾ ಏನಾದ್ರೂ ಯೋಚನೆ ಮಾಡ್ತಾರಾ, ಇಲ್ಲ. ಅದೇ ರೀತಿ ಅನ್ಯ ದೇವತೆಗಳು ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇದು ನಮ್ಗೆ ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ ಏನು ಯೋಚನೆ ಮಾಡೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ, ಅವನು ಯೋಚನೆ ಮಾಡ್ತಾನೆ. ಆಯ್ತಾ. ಇಲ್ಲಿ
ನಾವು ಅನ್ಯ ದೇವತೆಗಳಿಗೆ ಉಪಾಸನೆ ಮಾಡಿದಾಗ ಅವ್ರು ಏನೂ ಯೋಚನೆ ಮಾಡೋದಿಲ್ಲ. ಕರ್ಮಾನುಷ್ಠಾನದ ವಿಧಿವತ್ ಅಂದ್ರೆ ಏನು? ಈ ಒಂದು ಕೆಲಸವನ್ನ ಅವನು ವಿಧಿವತ್ತಾಗಿ ಮಾಡಿದಾನ, ಕಂಪ್ಲೀಟ್ ಆಗಿ ಕರೆಕ್ಟಾಗಿ ಮಾಡಿದಾನ, ಸಾಂಗೋಪಾಂಗವಾಗಿ ಈ ಕೆಲಸ ಮುಗಿದಿದೆಯಾ, ಆ ಕರ್ಮದ ಅನುಷ್ಠಾನ ಕರೆಕ್ಟಾಗಿ ಆದಾಗ ಅದರ ಒಂದು ಫಲವನ್ನ ಯಾವುದನ್ನ ಕೊಡಬೇಕೋ ಅವ್ರಿಗೆ ಏನು ಅಧಿಕಾರ ಇರುತ್ತೋ ಆ ದೇವತೆಗೆ ಅಷ್ಟನ್ನ ಕೊಟ್ಟು ಅವರು ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ ಏನು? ಅವ್ರು ಏನು ನೋಡೋದಿಲ್ಲ. ಕೆಲಸ ಸರಿಯಾಗಿ ಮಾಡಿದಾನ, ವಿಧಿ ಅದನ್ನೆಲ್ಲ ಕರೆಕ್ಟಾಗಿ ಅವನು ಫಾಲೋ ಮಾಡಿದಾನ, ಆಯ್ತು. ಈಗ ಅವನು ಕೆಲಸ ಮಾಡಿದಾನೆ, ಅದಕ್ಕೆ ನಾನು ಫಲ ಕೊಡಬೇಕು. ಇದರಲ್ಲಿ ಅವನಿಗೆ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅದೆಲ್ಲ ನೋಡೋದಿಲ್ಲ. ಇದನ್ನ ಮಾಡಿದಾಗ ಇದನ್ನ ಕೊಡ್ಬೇಕು ನಾನು ಅಂತಂದ್ಬಿಟ್ಟು ಟಕ್ ಅಂತ ಕೊಟ್ಟೇ ಬಿಡ್ತಾರೆ. ಆದ್ರೆ ಭಗವಂತ ಹಾಗೆ ಮಾಡೋದಿಲ್ಲ. ಅವನೇ ಹೇಳ್ತಾ ಇದ್ದಾನೆ, ಅವ್ರು ಮಾಡಿರೋ ಕೆಲಸಕ್ಕೆ ಫಲವನ್ನ ಕೊಟ್ಟೇ ಬಿಡ್ತಾರೆ. ಆದ್ರೆ ನಾನು ಹೀಗೆ ಮಾಡೋದಿಲ್ಲ. ನಾನು ನನ್ನ ಭಕ್ತರ ವಾಸ್ತವಿಕ ಹಿತ ಮತ್ತೆ ಅಹಿತಗಳನ್ನ ಯೋಚನೆ ಮಾಡ್ತೀನಿ. ನಾನು ಇದನ್ನ ಕೊಟ್ರೆ ಇವನಿಗೆ ಒಳ್ಳೇದಾಗುತ್ತಾ ಇಲ್ವಾ ಅಂತಂದ್ಬಿಟ್ಟು ನೋಡಿ ಅವರ ಭಕ್ತಿಯ ಫಲದ ವ್ಯವಸ್ಥೆಯನ್ನ ಮಾಡ್ತೀನಿ. ನೋಡಿದ್ರಾ? ಇಲ್ಲಿ ಭೋಗಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾನು ಯೋಚನೆ ಮಾಡಲ್ಲ. ಇದನ್ನು ಕೊಟ್ರೆ ಇವ್ರ ಭಕ್ತಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತಂದ್ಬಿಟ್ಟು ನೋಡಿ ನಾನು ಕೊಡ್ತೀನಿ. ನನ್ನ ಭಕ್ತರು ಒಂದು ವೇಳೆ ಸಕಾಮ ಭಾವದಿಂದ ನನ್ನ ಭಜನೆಯನ್ನ ಮಾಡುವವರಾದರೂ ಕೂಡ ಯಾವುದರ ಪೂರ್ತಿಯಿಂದ ಅಂದ್ರೆ ಏನು ಮಾಡಿದ್ರೆ ಅವರಿಗೆ ವಿಷಯಗಳಲ್ಲಿ ವೈರಾಗ್ಯ ಬರುತ್ತೆ, ವೈರಾಗ್ಯ ಬಂದು ನನ್ನಲ್ಲಿ ಪ್ರೀತಿ ಮತ್ತೆ ವಿಶ್ವಾಸ ಬೆಳೆಯುತ್ತೋ ಅಂತಹ ಅವರ ಕಾಮನೆಯನ್ನ ಮಾತ್ರ ನಾನು ಪೂರ್ತಿ ಮಾಡ್ತೀನಿ. ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ, ಈಗ ನೋಡಿ ಭಗವಂತ ಇಷ್ಟೆಲ್ಲ ಯೋಚನೆ ಮಾಡಿ ನಮಗ್ ಕೊಡ್ತಾನೆ. ಇಷ್ಟೆಲ್ಲ ಯೋಚನೆ ಮಾಡಿ ಕೊಟ್ಟಾಗ ಏನಾಗುತ್ತೆ? ಸಮಯ ಹಿಡಿಯುತ್ತೆ. ಮತ್ತೆ ಯಾವುದು ಕೊಡಬೇಕೋ ಅಷ್ಟನ್ನ ಮಾತ್ರ ಕೊಡ್ತಾನೆ. ನಾವ್ ಇಷ್ಟಪಟ್ಟಿದ್ದನ್ನೆಲ್ಲ ಕೊಟ್ಬಿಡೋದಿಲ್ಲ ಅವನು. ಅದಕ್ಕೋಸ್ಕರನೇ ಸಾಂಸಾರಿಕ ಮನುಷ್ಯರಿಗೆ ಏನಾಗುತ್ತೆ? ನನ್ನ ಭಕ್ತಿಯ ಫಲ ಬೇಗ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಈ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ನಮಗ್ ಸಿಗೋದೇ ಇಲ್ಲ, ಅವನು ಯಾವಾಗ್ಲೂ ಕೊಡ್ತಾನೆ, ಅದಕ್ಕೆ ನಾವೇನ್ ಮಾಡ್ಬೇಕು? ಬೇರೆ ದೇವತೆಗಳನ್ನ ಪೂಜೆ ಮಾಡೋಣ, ಬೇಗ ಕೊಟ್ಬಿಡ್ತಾರೆ ಅಂತಂದ್ಬಿಟ್ಟು ಮಂದ ಬುದ್ಧಿ ಇರುವಂತ ಮನುಷ್ಯರು ಕರ್ಮಗಳ ಫಲವನ್ನ ಬೇಗ ಪಡೆಯುವ ಇಚ್ಛೆ ಇಟ್ಕೊಂಡು ಅವರು ಬೇರೆ ದೇವತೆಗಳ ಪೂಜೆಯನ್ನ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡಿ, ನಾರದ ಮಹರ್ಷಿಗಳು ಒಂದ್ಸರಿ ನಾನು ಸೌಂದರ್ಯವತಿಯಾದಂತ ಒಂದು ಹೆಣ್ಣನ್ನ ಮದುವೆ ಆಗ್ಬೇಕು, ಅದಕ್ಕೆ ನನಗೆ ಸುಂದರವಾದಂತ ರೂಪವನ್ನ ಕೊಡು ಅಂತ ಕೇಳ್ಕೊಳ್ತಾರೆ. ಆದ್ರೆ ವಿಷ್ಣು ಏನ್ ಮಾಡ್ತಾನೆ? ಅವನಿಗೆ ಆ ರೂಪವನ್ನ ಕೊಡೋದಿಲ್ಲ. ಕುರೂಪ ರೂಪ ಅಂದ್ರೆ ಒಂದು ಕೋತಿಯ ರೂಪವನ್ನ ಕೊಡ್ತಾನೆ. ಕೋತಿನ ಯಾರಾದ್ರೂ ಮದ್ವೆ ಆಗ್ತಾರಾ? ಸೊ ಆ ರಾಜಕುಮಾರಿ ನಾರದರನ್ನ ರಿಜೆಕ್ಟ್ ಮಾಡ್ಬಿಡ್ತಾಳೆ. ಆಮೇಲೆ ಬಂದು ಜಗಳ ಮಾಡ್ತಾರೆ ನಾರದರು ವಿಷ್ಣು ಹತ್ರ. ಆವಾಗ ವಿಷ್ಣು ಹೇಳ್ತಾನೆ, ಇದರಿಂದ ನಿನ್ನ ಭಕ್ತಿಗೆ ತೊಂದರೆ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾನು ಕೊಡ್ಲಿಲ್ಲ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ ನಾನು ಎಂತ ಕೆಲಸ ಮಾಡ್ಬಿಡ್ತಾ ಇದ್ದೆ, ನಾನು ಹೋಗಿ ಒಂದು ಹೆಣ್ಣನ್ನು ಇಷ್ಟಪಟ್ಟು ಮತ್ತೆ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ, ನೀನು ನನಗೆ ಸಹಾಯ ಮಾಡಿದೆ ಅಂತಂದ್ಬಿಟ್ಟು. ಅಂದ್ರೆ ನಮ್ಗೆ ಆ ಸಮಯದಲ್ಲಿ ಭಗವಂತ ನನ್ಗೆ ಮೋಸ ಮಾಡಿದಾನೆ ಅಂತ ಅನ್ಸುತ್ತೆ. ಆದ್ರೆ ಮುಂದೊಂದು ಸರಿ ಹೋದಾಗ ಆವಾಗ ನಮಗೆ ಅದು ರಿಯಲೈಸ್ ಆಗುತ್ತೆ, ಅಯ್ಯೋ ಭಗವಂತ ನನಗೆ ಕೊಡದೇ ಇರೋದೇ ಒಳ್ಳೇದಪ್ಪ ಅಂತ. ಈಗಲೂ ಅಷ್ಟೇನೆ, ನಮ್ಮ ಜೀವನದಲ್ಲಿ ಏನೇ ಆಗ್ತಿದ್ರು ಕೂಡ ಅದೆಲ್ಲ ಭಗವಂತ ನಮ್ಮ ಒಳ್ಳೇದಕ್ಕೆ ಮಾಡ್ತಿರ್ತಾನೆ. ಆದರೆ ನಮ್ಗೆ ಆ ಸಮಯದಲ್ಲಿ ಏನನ್ಸುತ್ತೆ ಅಂದರೆ, ಅಯ್ಯೋ ನನಗೇನೋ ಕೆಟ್ಟದ್ದು ಮಾಡ್ಬಿಡ್ತಾ ಇದ್ದಾನೆ, ನನಗೆ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ಆದರೆ ಮುಂದೆ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ, ಆಗ ನನಗೆ ಅದನ್ನು ಕೊಡಲಿಲ್ಲ, ಅದು ಒಳ್ಳೆಯದೇ ಆಯಿತು. ಇಲ್ಲ ಅಂದರೆ ನನ್ನ ಜೀವನದಲ್ಲಿ ನಾನು ಇಷ್ಟು ಮುಂದುವರಿಯೋದಕ್ಕೆ ಭಕ್ತಿಯಲ್ಲಿ ನಾನು ಈ ರೀತಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಈ ವಿಷಯಗಳೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ, ಆದರೆ ನಾವು ಗಮನಿಸೋದಿಲ್ಲ ಅಷ್ಟೇನೆ. ಗಮನಿಸಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಹೌದು ನನ್ನ ಜೀವನದಲ್ಲಿ ಈ ರೀತಿ ಆಗಿರೋದಕ್ಕೆ ಭಗವಂತನ ಕೃಪೆ ಅದು ಅಂತ ಅಂದ್ಬಿಟ್ಟು ನಾವು ಅನ್ಕೊಳ್ಬೇಕು. ಆಯ್ತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.